ತಿಳಿಸಬೇಕಾಗಿರುವುದು. ನನ್ನ ಸಂಗಡ ಬಾಕರ್ಣ. ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿಯ ಪಕ್ಷದವನೆಂದು ಹರಿತಿದ್ದರೂ ಕೂಡ ನನ್ನನ್ನು ಇಷ್ಟು ದೂರ ಏತಕ್ಕಾಗಿ ಕರೆತಂದಿದೆಯವ? ಕಣ್ಣ, ನೀನು ವೈರಿ ಪಕ್ಷದಂತಾಗುವೆ. ನನ್ನ ಪ್ರಿಯ ಬಂಧು ಪ್ರಥಮ ಪಾಂಡವ ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಏನು, ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ? ಹೌದು ಕರ್ಣ. ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ? ಸತ್ಯವಾಗಿ. ಬಹಳ ಚೆನ್ನಾಗಿದೆ ಈ ನಿನ್ನ ವಿನೋದ ಪ್ರಸಂಗ. ತಿಳಿಯಿತು, ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ನನ್ನ ಮಾತನ್ನು ಸತ್ಯವನ್ನು ನಂಬು ಕರ್ಣ. ಸತ್ಯವೆಂದು ನಂಬಲಿ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೆಲ್ಲಿವೆ ಕೃಷ್ಣ? ಏಕಿಲ್ಲ ಕರ್ಣ. ನಿನ್ನ ತಾಯಿಯಾದ ಕುಂತಿಯ ದೇವಿಯು ಇನ್ನ ಕನಿಕಾ ಅವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳನ್ನು ಪಡೆದಿದ್ದಳು. ಆ ಮಂತ್ರಗಳು ಫಲಿಸುವ ಇಲ್ಲವೆಂದು ತಿಳಿದು ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಲೋಕೋಪವಾದ ಕೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಓರ್ವ ಸೂತನ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಸಾಕಿದರು. ಕರ್ಣ, ನನ್ನ ಸಂಗಡ ಬಾ. ನನ್ನಲ್ಲ ಕೇಳನ್ನ ಮಾತ ನನ್ನಲ್ಲ ಕೇಳನ್ನ ಮಾತ ರವಿ ಅಂಗ ದಲವ ಧರಿಸಿದವನು ದುರಧೀರತ ಈಗ ಸಂಗಡ ಬಾಕರ್ಣ. ಪಾಂಡವರನ್ನು ಕೌರವರನ್ನು ಪಾದಗಳ ಮೇಲೆ ಕಡಿವೆನು. ಅವರಿಂದಲೂ ಸಾಮಂತ ದೊರೆಗಳಿಂದಲೂ ವಹಿಸಿಕೊಳ್ಳುತ್ತಾ ರತ್ನ ಸಿಂಹಾಸನ ಏರಿ ರಾಜ್ಯಭಾರ ಮಾಡುವೆ ಅಂತ ನನ್ನ ಸಂಗಡ ಬಾಕರ್ಣ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು. ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಎತ್ತ ಮಾತೆ. ಇದು ನಿಜವಾಗಿಯೂ ಸತ್ಯ ಸಂಗತಿ. ಇದು ಸತ್ಯವಾಗಿ ನಂಬು ಕರ್ಣ. ಹಾ, ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ. ದೇವಾ ಶೋಧನೆಯೇ
ಒಂದು ಕಡೆ ಆಶ್ರಯ ನೀಡಿ ಆದರ್ಶಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊರಳಿಗೆ ಸುತ್ತಿರುವ ಆ ಪಾಂಡವರು. ಇವರಲ್ಲಿ ಯಾರನ್ನು ಆಶ್ರಯಿಸಲಿ, ಯಾರನ್ನು ತ್ಯಜಿಸಲಿ ನನಗೆ ದಿಕ್ಕೇ ತೋಚದಂತಾಗಿದೆ. ಕರ್ಣ, ನಿನ್ನ ಜನ್ಮವೃತ್ತವನ್ನು ತಿಳಿಸಿ ನಿನ್ನನ್ನು 10 ಕೀರ್ತಿಯಿಂದ ಉದ್ಧಾರ ಮಾಡಿರುವೆನು. ಈ ನೀನು ಯಾರನ್ನು ತ್ಯಜಿಸಬೇಕು, ಯಾರನ್ನು ಸೇರಬೇಕು ಅದನ್ನು ನೀನೇ ನಿರ್ಧರಿಸು. ಕರ್ಣ, ನಾನು ಬಂದು ವೇಳೆ ಆಯಿತು, ನಾನೇನು ಬರಲಿ? ತಮ್ಮ ಚಿತ್ತ ಪ್ರಭು, ಅಸತ್ಯವನ್ನು ಹೇಳತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಎತ್ತ ಮಾದರಿ. ಅವರೊಡನೆ ಕೂಡಿ ಬಾಳುವ ಭಾಗ್ಯವು ಈ ಪಾಪಿಯ ಹಣೆಯಲ್ಲಿ ಬರೆಯಲಿಲ್ಲ. ಇದುವರೆಗೂ ನನ್ನ ಬಂಧುವರ್ಗದವರು ಯಾರೆಂದು ವ್ಯಥೆ ಪಡುತ್ತಿದ್ದ ನನಗೆ ಇಂದು ನನ್ನ ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರನ್ನು ನನ್ನ ಕೈಯಾರ ನಾನೇ ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ಕೊಲದಾಂಬಿಟ್ಟೊಡೆ ಕೌರವೇಶ್ವರನು ಈ ದರೆಯೋಳ್ ಸಿರಿ ಸಂಪತ್ತಿ ಬಾಳ್ವನೇ. ಚಲದಿ ಪಾರ್ಥನರುಂಡವಂತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ ಸಾಯಲೇ. ವಾಸುದೇವ, ನನಗೆ ನಿನ್ನ ಹೊರತಾಗಿ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನಾದರೂ ಸುಖವಾಗಿರುವೆನೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇವಿದಾತ, ಈ ದ್ರೌಪದಿ ಅಣಿಯಲ್ಲಿ ಇನ್ನೂ ಅದೇನೇನು ಬರೆದಿರುವೆ ದೇವ, ಅದೇನೇನೆಲ್ಲ ಬರೆದಿರುವೆ.
ಏಕೆ ಚಿಂತಿಪೆ ಧ್ರುಪದ ನಂದಿನಿ ಏಕೆ ಚಿಂತಿಪೆ ಧ್ರುಪದ ನಂದಿನಿ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣೆ ಏಕೆ ಚಿಂತಿಪೆ ಧ್ರುಪದ ನಂದಿನಿ ತುಳನಿದು ಗುಣ ಗುರುಪತಿಯೋ ತೊರಮುರಿದು ಮುಡತರುವೆ ಸಾಕು ಸಾಕು ಮಾಡಿ. ಹೇಳಿ ಆಹಾ. ಗುರುಪತಿಯ ಮನ ಮುರಿದು ಮುದ ತರುವೆ ಕರುಮದೊಂದರವರನ ಒಲಿಸದೆ ಬಿಡರನು ಕರುಮದೊಂದರವರನ ಒಲಿಸದೆ ಬಿಡರನು ತೊಡ ತೊಟ್ಟಿ ಮುಟ್ಟಿ ಅದೆ ಮೆಟ್ಟಿರುವೆ ತೊಡ ತೊಟ್ಟಿ ಮುಟ್ಟಿ ಅದೆ ಮೆಟ್ಟಿರುವೆ ಪ್ರಿಯ ಏಕೆ ಚಿಂತಿತೆ ಪದ ನಂದಿನಿ ಪವನೆಯ ಬರೆಯುವನೆ ತರುಣಿಯೇ ಸಾಕು ಸಾಕು. ಹೇಳಿ ವಿಭಿನ್ನವಾದ ಪವನೆಯ ಬರೆಯುವನೆ ತರುಣಿಯೇ ಕಮಲಗಳ ವಂಚಕರ ಹೃದಯವನ್ನು ತೀರುವೆ ಹೇಳಿ ಕಮಲಗಳ ವಂಚಕರ ಹೃದಯವನ್ನು ತೀರುವೆ ತೊಡೆ ತೊಟ್ಟಿ ಪುಡಿಗುಟ್ಟಿ ತೊಡೆ ತೊಟ್ಟಿ ಪುಡಿಗುಟ್ಟಿ ಎದೆ ಮೆಟ್ಟಿ ನಿಲ್ಲುವೆ ತೊಡೆ ತೊಟ್ಟಿ ಪುಡಿಗುಟ್ಟಿ ಎದೆ ಮೆಟ್ಟಿ ನಿಲ್ಲುವೆ ಪ್ರಿಯ ಏಕೆ ಚಿಂತಿಪೆ ಧ್ರುಪದ ನಂದಿನಿ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣೆ ಪ್ರಿಯ ಏಕೆ ಚಿಂತಿಪೆ ಧ್ರುಪದ ನಂದಿನಿ ಧ್ರುಪದ ನಂದಿನಿ ಧ್ರುಪದ ನಂದಿನಿ ಪಾಂಚಾಲಿ ಏನಾಯಿತು ಈ ರೀತಿ ನಿಂತ್ಕೊಳ್ಳುತ್ತಿರುವಲ್ಲ ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು. ನಿಮ್ಮನ್ನು ಯಾರಾದರೂ ದೂರಿದರೆ, ಅಪಮಾನ ಪಡಿಸಿದರೆ ಸ್ವತಃ ನೀವೇ ಅವರಿಗೆ ಪ್ರತಿಕಾರ ಮಾಡಿದರೆ. ಆದರೆ ಈ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕೇ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದೆ ದೇವ? ಅದೇಕೆ ಸೃಷ್ಟಿಸಿದೆ? ಒಳಬೇಡ ಪಾಂಚಾಲಿ ಒಳಬೇಡ. ಸ್ತ್ರೀಯರ ಸಮಾಜ ನಿಯತೆಯು ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವಂತ ರುಚಿಗಳಾದ ಆಜ್ಞೆ. ಆಹಾ, ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞಾಪಿಸಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದಿಂದ ಹೋದ ವಿವೇಕದಿಂದ ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ ಪಾಂಚಾಲಿ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ಎಷ್ಟೋ ಸಾರಿ ನಿನ್ನಲ್ಲಿ ಬೇಡಿಕೊಳ್ಳಲಿಲ್ಲವೇ? ಆಹಾ, ಆಗಿದ್ದು ಹೋಗಿ ಹೋಯ್ತು, ಅದನ್ನು ಮರೆತು ಬಿಡುವ. ಆದರೆ ಈ ದಿವಸ ನೀನ್ ಹೇಗೆ ಹೀಗಿರುವೆ ತಿಳಿಸುವೆನು. ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನಾನೀಗ ಯಾರೋ ಆಜ್ಞಾಧಾರಕರಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರಹಂಕಾರಿ ದುರ್ಯೋಧನನ ಪತ್ನಿ ಭಾನುಮತಿಯು ಸಹ ಬಂದಿದ್ದಳು. ಆಕೆಯು ನನ್ನನ್ನು ಕಂಡು, ದ್ರೌಪದಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆ ಅಷ್ಟೇ ಎಂದು ಕೇಕೆ ಹಾಗೆ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಅಪಹಾಸ್ಯ ಮಾಡಿ ನಕ್ಕಳು. ದುರ್ಯೋಧನ ನಡೆದೆ ಪುನಃ ಸಂಧಿಗೆ ಪ್ರಯತ್ನ. ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತೆ
ಮತ್ತಿನ್ನಾರು ನಮ್ಮಣ್ಣರಾದ ಶ್ರೀಕೃಷ್ಣ ಪರಮಾತ್ಮರಲ್ಲವೇನು? ಗೋಪಿಕಾಂಗನೆಯರ ವಿಲಾಸ ವಿಭ್ರಮದಲ್ಲಿ ಮಗ್ನನಾದ ಆ ಯದುಪತಿಯು ಯೋಧವನ್ನು ಮರೆಯುವುದು ಸಹಜ ಪಾಂಚಾಲಿ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗೋಗಬಹುದೆಂದು ತಿಳಿದಿದ್ದನು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು ಕೊಟ್ಟೆ? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಪಾಂಚಾಲಿ ಬಾಪು, ಬಹು ಚಮತ್ಕಾರದ ಉತ್ತರವನ್ನೇ ಕೊಟ್ಟಿರುವೆ. ಜಾನೆ ಮುದ್ದಾಡುವೆನು ಬಾರೆ, ಜಾನೆ ಮುದ್ದಾಡುವೆನು ಬಾರೆ, ಈ ಪ್ರೇಮನ ಪ್ರೀತಿಯ ರಾಣೆಯು ನೀನೆ, ಈ ಪ್ರೇಮನ ಪ್ರೀತಿಯ ರಾಣೆಯು ನೀನೆ, ಬಾರೆ ಮುದ್ದಾಡುವೆನು ಬಾರೆ. ಸ್ವಾಮಿ, ದೇವಿ, ಅದಕ್ಕೆ ಇನ್ನು ಸಮಯವಿದೆ, ಸಮಯವಿದೆ. ಶೃಂಗಾರಕ್ಕೆ ಭೀಮ. ದೇವಿ, ಪ್ರಾಣೇಶ್ವರ, ದೇವಿ, ಮನ ಮುದಿಸುವ ಮಧುಹಾಸ ವಿಲಾಸೆ. ಮನ ಮುದಿಸುವ ಮಧುಹಾಸ ವಿಲಾಸೆ. ಕರುಣ ಮಧಿರವ ಹೌದು ದೇವಿ. ಆಗ ಚೆಲ್ಲದ ಭೀಮ, ದೇವಿ, ಚೆಲ್ಲದ
ನಿಮಗೆ ನೆನಪಿದೆಯೇ? ಅದೇ ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಗುರು ಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದ್ರಿ. ಇನ್ನು ಅದೇನೇನೋ ಹೇಳಿದಿರಲ್ಲವೇ? ತಿಳಿದಿರುವನು ದೇವಿ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುತ್ತಿರುವೆ. ಆ ಪಾಂಚಾಲಿ ಮಾಡಿರುವ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ಜಗಜ್ಜಟ್ಟಿ ಭೀಮ. ಆಹಾ, ಹೇಳುವುದು ಮಾತ್ರವಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ನಾನು ಸುಮ್ಮನೆ ಇಚ್ಛಿಸಿದರೇನಾಯ್ತು? ನೀವೆಷ್ಟಾದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ಅದು ಇಂದಿನ ಮಾತು. ನಾನೀಗ ಯಾರೋ ಆಜ್ಞಾಧಾರಕನೂ ಸಂಧಿಯ ಪ್ರಸ್ತಾಪವನ್ನು ಅವರೇ ಅನುಭವಿಸಲಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಪಾಂಚಾಲಿ, ನೋಡೋಣ. ಆಗಲೇ ಭೀಮನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಾದನ. ಅವನ ಕೋಪವನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ಸಾಧ್ಯವಾಗಿದೆ. ಭೀಮಸೇನ, ಅಗ್ರಜ, ಇದೇನು ಸಹೋದರ, ನನ್ನಲ್ಲಿ ಕೋಪವೇ? ಬಿಡು ಕೋಪವ, ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಈಗ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಈ ಸಂಧಿಯ ಪ್ರಸ್ತಾಪವು ನಿನಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು.
ನಕುಲ ಸಹದೇವಂದಿರು ಕಂಡು ಸುಮ್ಮನಿರಬಹುದು. ಆದರೆ ಆದರೆ ಈ ದೌತ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯೋಚನೆ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ಇದನ್ನು ನಾನೆಂದೂ ಸಹಿಸಲಾರೆನು. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಕಲೆ ಇವೆರಡೆ ಇಡೀ ಗುರುಕುಲವನ್ನ ಸಮೂಲವಾಗಿ ನಾಶ ಮಾಡಬಲ್ಲದು. ಯಾಕೆ ಶೆಟ್ಟಿ, ನೀನು ನಿರಾಶರಾಗಿರು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮಗಿಂತಲೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸಿದಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯೂ ಕೂಡ ಕ್ಷತ್ರಿಯರ ಕರ್ತವ್ಯವಲ್ಲವೇ? ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವುಗಳು ಅಭಿಮಾನವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಈಗ ಶ್ರೀಕೃಷ್ಣ ಪರಮಾತ್ಮರನ್ನು ಕಳುಹಿಸಿ ಪುನಃ ಅಪಮಾನಕ್ಕೆ ಗುರಿಪಡಿಸಿದ್ರಲ್ಲ ಎಂಬುದೇ ನನ್ನ ಚಿಂತೆ. ಏನಿ ಕೋಲಾಹಲ? ಅರ್ಜುನ, ನಾನೆನ್ನು ಹೊರಡುವೆನು. ಈ ಸಂಧ್ಯಾ ಫಲಗಳಿಂದ ನನಗಾವ ಪ್ರಯೋಜನವೂ ಇಲ್ಲ. ನೀವು ಅಪೌರುಷ ವರ್ತನೆಯ ಪುರಸ್ಕಾರವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಲ್ಪ ನಿಲ್ಲಿ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿದ್ದ. ಅಣ್ಣ, ದೇವ ಜನಾರ್ದನ, ಪಾಂಡುಪುತ್ರರ ನಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ನಾನು ನಮಸ್ಕರಿಸುವೆನು. ಅಂದರೇನು ಪರಮಾತ್ಮ? ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಅಂದರೆ ಸಂಧ್ಯೆ ವಿಚಾರವು ನಡೆಯುತ್ತೆ ಕೃಷ್ಣ. ಓಹೋ, ನಡೆಯಿತು. ಪಾಂಚಾಲಿ, ನಾನಿಲ್ಲಿರುವುದು ನನಗೆ ಅಸಾಧ್ಯ. ಅವರಿಗೆ ತೋರಿದ್ದನ್ನು ಅವರು ಮಾಡಲಿ. ನನ್ನ ಪ್ರತಿಜ್ಞೆ ನಾನು ನಡೆಯುವೆನು. ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿಯುವುದು. ಮುಂದೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ಶ್ರೀಪತಿ. ಅಗ್ರಜನ ಮಾತಿನಂತೆ 5 ಗ್ರಾಮಗಳಿಗೆ ಸಂಧಿ ಐತೆ. ನಾನು ಓದಿದ್ದು ಕಾಲವೇ ಭೀಮಸೇನ. ಈಗ ತಿಳಿಯಿತು ನಿಮ್ಮ ವಿಮತ. ಅಜ್ಞಾತದ ವಾಸದ ನೆಪದಿಂದ ಅರ್ಜುನನು ಬಲೆ ತೊಟ್ಟನು. ಈ ಸಂಧಿ ಹೆಸರಿನಲ್ಲಿ ನಮ್ಮ ಐವರಿಗೂ ಬಲೆಯನ್ನು ತೋರಿಸಲು ಹೊರಟಿರುವೆಯಾ? ಯಾದವ ಕೇಳಿ, ಈ ಪಾಂಡುಪುತ್ರರ ಮೇಲೆ ನಿನಗೇಕಯ್ಯ ಇಷ್ಟೊಂದು ಅಸಮಾಧಾನ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹಾಯನ ಏಕೆ? ಸಮಾಧಾನದಿಂದ ಎಲ್ಲವನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ್ದು ನನ್ನ ಮದುವೆ ಹೇಳಲಿಲ್ಲವೇ? ಸ್ವಾಭಿಮಾನವಾದ ಶೂನ್ಯದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದಂತಹ ಸಂಬಂಧ ಕೃಷ್ಣ ಇರುವುದು ಅತ್ಯಂತ ನಿಕಟ ಸಂಬಂಧವೇ ಇರುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದ ಎಲ್ಲರೂ ಒಪ್ಪಿದರು. ಇನ್ನು ನನಗಿಲ್ಲಿ ಕೆಲಸವಿಲ್ಲ ಶ್ರೀಪತಿ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಯಿತು. ಅದನ್ನು ಬಲು ಬೇಗ ಸಾಧಿಸಿದೆ ಕೃಷ್ಣ. ನಾನಿನ್ನು ಹೊರಡುವೆನು. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವನ್ನು ನೀವೇ ಪುಂಜಿಸಿರಿ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮಸೇನನ್ನು ಬದುಕಿದ್ದರೆ
ನಿನ್ನ ಸೇರನ್ನು ತೀರಿಸಿಕೊಳ್ಳುವನು. ಅಬ್ಬಬ್ಬ, ನಿಜವಾಗಿ ಇಡುಮಪತಿಯೇ ಸರಿ. ಇಷ್ಟೊಂದು ಕೋಪವಿದ್ದರೆ ಆ ರಕ್ಕಸಿಯನ್ನು ಆಳುವುದು ಏಕೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನಾನು ಹೇಳೋ ಮಾತನ್ನು ಪೂರ್ಣವಾಗಿ ಕೇಳು ಭೀಮಸೇನ. ಹೇಳು, ನಿಂತಿದ್ದಲ್ಲೇ ಹೇಳು. ಸುಮ್ಮನೆ ನನ್ನನ್ನು ಕಾಳಬೇಡ ಕೃಷ್ಣ. ದುರ್ಯೋಧನ ನಿನಗೊಂದು ಸಂದೇಶ ಕಳಿಸಿರುವೆನು. ಏನು ಸಂದೇಶ? ಅದನ್ನು ಕೇಳೋ ಮೊದಲು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೋ. ಎಲ್ಲೋ ನಿಂತಿದ್ದಲ್ಲೇ ಹೇಳು. ಇಲ್ಲ, ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಓಂ, ಅದು ಆಗಲಿ. ಹಾಗಾದರೆ ನಿನ್ನ ಬಂದಿ ಕ್ಷಣಕಾಲ ಮಾತ್ರ. ಅರ್ಜುನ, ಗದಿನ ಕ್ಷಣಕಾಲ ನೀನು ಹಿಡಿದು ಸಂದೇಶ ಯಾಜ್ಞ ಸೇನಿ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೇ ತಂಗಿ. ನಿಮ್ಮ ಮಾತನ್ನು ಎಂದಾದರೂ ಮೀರಿರುವೆನೆ ಅಣ್ಣ. ಆಗ ತೆಗೆದುಕೋ ಯುದ್ಧವನ್ನು. ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ಇದರ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಇನ್ನು ಶತ್ರುಗಳ ಅಡೆಮುಡಿಯನ್ನು ಬಿಡಿಸುವುದರಲ್ಲಿ ಮಹಾ ಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಮ್ಮ. ಭೀಮಸೇನ, ಸಂದೇಶವನ್ನು ಕೇಳಿಸಲು ಇಚ್ಛೆ ಇದ್ದರೆ ಪಾಂಚಾಲಿ, ನಿಮ್ಮಣ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿ. ಈ ಭೀಮಸೇನನ್ನು ಬಂಧಿಸಲು ಹಗ್ಗವು ಇಂದಿನ ರಾಸಭೆಯಲ್ಲಿ ನನ್ನ ಸಂದೇಶವನ್ನು ಕೇಳಿದು ಅನುವಾಗಿತ್ತು. ಆ ದುರ್ಯೋಧನನು ಆಜ್ಞೆ ಮಾಡಿದನು. ಆ ದುರಾಚಾರ್ಯ ದುಶ್ಯಾಸನು ಕಾರ್ಯ ಮಾಡಿದನು. ಇಂಥ ಸಾಹಸವು ಮತ್ತಾರಿಗಾದರೂ ಸಾಧ್ಯವೋ ಭೀಮಸೇನ? ಏನು ಹೇಳಿದೆ ಕೃಷ್ಣ? ಆಲಿ ಕೊರಿದೈದವೋ, ದುರ್ವನವೋ ಆಲಿ ಕೊರಿದೈದವೋ, ಆಲಿ ಕೊರಿದೈದವೋ. ಈ ಹಗ್ಗದಿಂದ ನಿನ್ನ ಬಂಧಿಸಲು ಯತ್ನಿಸಿದ್ರಿ. ಯಾರು ಯಾರು ದುರಾತ್ಮರು? ಮತ್ತಿನ್ಯಾರು? ದುರ್ಯೋಧನ ಆಜ್ಞೆ ಮಾಡಿದನು. ಆ ದುರಾಚಾರ್ಯ ದುಶ್ಯಾಸನು ಕಾರ್ಯ ಮಾಡಿದನು. ಏ ನೀಚ ಪುತ್ರದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಕೊಂದು ಕೌರವನ ಈ ರೀತಿ ಅಪಮಾನಗೊಳಿಸಿದನೆ. ಧನಂಜಯ, ಅಗ್ರಜ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವ ಭೀಮಸೇನ? ದುರ್ಯೋಧನನು ಸಂಧಾನಕ್ಕೆ ಹುಟ್ಟವರವನ್ನು ಕೇಳಿ 5 ಮಾರು ಭೂಮಿಯನ್ನು ಕೊಡುವುದಕ್ಕೆ ಆತನು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗದಲ್ಲಿ, ಶಸ್ತ್ರಾಸ್ತ್ರ ಆಸ್ಥಳದಲ್ಲಿ ದೊರಕುವುದಂತೆ. ಪರಮಾತ್ಮ, ಇನ್ನು ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಸರ್ವ ಪ್ರಯತ್ನಗಳನ್ನು ವಿಫಲವನ್ನಾಗಿಸಿ ಮುಂದೆ ಬಂದು ನಿಂತಿರುವುದು ಅದು ಯುದ್ಧ. ಕೇಶವ, ಕೇವಲ ನೀನು ಮಾತ್ರ ತಿಳಿದಿರುವೆ ನಾನು ಯುದ್ಧವನ್ನು ಬಯಸಿದವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದನೆಂದು. ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಬೆಚ್ಚು ನನ್ನ ಕೈಗಳನ್ನ. ಧನಂಜಯ, ವಾಸುದೇವ, ನೀನೇ ಕಟ್ಟಿಸಿರುವೆ, ಬೆಚ್ಚು ನನ್ನ ಕೈಗಳನ್ನ. ಯಾರು ಬಿಚ್ಚುವುದಿಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವೆ. ಅರ್ಜುನ, ಹೇಳ್ತೀನಿ ನನ್ನ ಕಡೆ. ಕೌರವನಲ್ಲಿ ತಂದೆ ನಮಗೆ ತಲ್ಲದು. ಕೌರವನಲ್ಲಿ ತಂದೆ ನಮಗೆ ತಲ್ಲದು. ತಂದೆ ವಂದಿಸಿ ಬೇಡ ನನಗೆ.
ಸ್ಥಳವು ಇದು. ಇಲ್ಲಿಗೆ ನನ್ನ ಎತ್ತ ತಾಯಿಯಾದ ಕುಂತಿದೇವಿ ಬರೋಳೆಂದು ಶ್ರೀಕೃಷ್ಣನು ಹೇಳಿದನು. ಆದರೆ ಯಾವ ಕಡೆ ನೋಡಿದರೂ ನನ್ನ ಮಾತೆಯ ದರ್ಶನವಾಗಲೇ ಇಲ್ಲವಲ್ಲ. ಹೇ ಭಗವಾನ್ ಭಾಸ್ಕರ, ನಾನು ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಇಲ್ಲಿಗೆ ಬಂದಿರುವೆನೋ ಆ ಭಾಗ್ಯವನ್ನು ನನಗೆ ಕರುಣಿಸಿ ನನ್ನ ಜೀವನವು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸದಾ ಧರ್ಮದ ದಾರಿಯಲ್ಲಿಯೇ ನಡೆಸುವ ಭಾರವು ನಿನ್ನದೇ ದೇವ. ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದೆ ಏಕೆ? ನೀನು ಸರ್ವಸಾಕ್ಷಿಯಾಗಿ ಪೂಜಿಸುವ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯ ಸ್ತ್ರೀಗಳನ್ನು ಕುಂತಿ ಎನ್ನುವರು ಕಂದ. ಏನು ಕುಂತಿಯೇ? ಪರಮ ಭಾಗ್ಯವತಿ ಜನನಿ ಕುಂತಿದೇವಿ. ಅಮ್ಮ, ಎತ್ತವಳ ಪ್ರೀತಿಯ ಮಗನಾಗದೆ ಅವಳ ತೋಳ ತೆಕ್ಕೆಯಲ್ಲಿ ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಪಾಪಿಕರ್ಣನಿಗೆ ಇಂದು ಕರುಣೆ ಇಟ್ಟು ದರ್ಶನವಿಟ್ಟೆಯಲ್ಲ ತಾಯಿ. ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶಾಲಿ ಆಗು ಕಂದ, ಕೀರ್ತಿಶಾಲಿ ಆಗು. ಎಂತಹ
ಕೀರ್ತಿ ಅಮ್ಮ ನನ್ನದು. ಅದೆಂತಹ ಕೀರ್ತಿ! ನೀನೇನಾ ಹಡೆದ ಮಾತೆಯು ಅಮ್ಮ. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯು. ನದಿಯೊಳಗೆ ನೂಕಿದೆ ಇಸಿದಾಕ್ಷಣ ಕರುಣೆ ತೋರೆದು ಅಮ್ಮ ಜನನೀ ಜನಿಸಿದಾಕ್ಷಣ ಕರುಣೆ ತೋರೆದು ಜಲದೊಳೆ ಬೇಡು ಹತ್ಯೆಗೈಯಲು ಜನಿಸಿದಾಕ್ಷಣ ಕರುಣೆ ತೋರೆದು ಜಲದೊಳೆ ಬೇಡು ಹತ್ಯೆಗೈಯಲು ಕಂದನೆನಿಸಿ ಹಂದು ನಿನಗೆ ಕಂದನೆನಿಸಿ ಹಂದು ನಿನಗೆ ನಾನು ಗೈದ ಅಪರಾಧವೇ. ಇಲ್ಲ ಕಂದ, ನಿನ್ನದಾವ ತಪ್ಪು ಇಲ್ಲಪ್ಪ. ನಾನು ಗೈದ ಅಪರಾಧವೇ. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯು. ನದಿಯೊಳಗೆ ನೂಕಿದೆ ಬಂದ ಭಾಗ್ಯ ನಾನು ಬಾಲ್ಯದಿಂದಲೂ ಅಲೆದೆನು ಅಮ್ಮ. ಬಂದ ಭಾಗ್ಯ ನಾನು ಬಾಲ್ಯದಿಂದಲೂ ಅಲೆದೆನು ನೆಂಬ ನಿಂದನೆಯೊಳು ಅಮ್ಮ. ಸುಮ್ಮನೆಂಬ ನಿಂದನೆಯೊಳು ಸಿಲುಕಿ ಬಹಳ ನೊಂದೆನು. ಸುಮ್ಮನೆಂಬ ನಿಂದನೆಯೊಳು ಸಿಲುಕಿ ಬಹಳ ನೊಂದೆನು. ಹೊಡೆದ ತಾಯಿ ಜನಕರಾರು ಎಂದು ಕಮ್ಮನಿಗರೆದೆ. ಎಂದು ಕಮ್ಮನಿಗರೆದೆ. ಹೇಗೆ ನೂಕಿದೆ ಮಾತೆಯೇ ಮಮತೆಯು. ಹೇಗೆ ನೂಕಿದೆ ಜನನೀ ಅಮ್ಮ. ಅಮ್ಮ, ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಬಹು ಪ್ರೀತಿ ಮಮತೆ ವಾತ್ಸಲ್ಯದಿಂದ ಸಾಕಿ ಸಲಹುವುದು. ಆದರೆ ನೀನು ಮಾತ್ರ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ದ್ರೋಹವಾದರೂ ಏನು ತಾಯಿ?
ಅಲ್ಲಿನ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟವಲ್ಲವಮ್ಮ. ಅಮ್ಮ, ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಿಟು ಅಪಮಾನ ಅಪ್ಪನ ಇಂದರೆಗಳ ಸಮರ ಕೂಪಕ್ಕೆ ಏಕೆ ತಳ್ಳಿದೆ ತಾಯಿ? ಕರ್ಣಾರ್ಜುನರ ಮಧ್ಯೆ ಸೋದರ ಸಂಬಂಧವನ್ನು ಸೇರಿಸಬೇಕಾದ ನೀನು ನಮ್ಮೀರ್ವರ ಮಧ್ಯೆ ದ್ವೇಷದ ಕಮರಿಯನ್ನೇಕೆ ಸೃಷ್ಟಿಸಿದೆ ತಾಯಿ? ಅಮ್ಮ ಅಮ್ಮ ಅಮ್ಮ, ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಸೂತ ಎಂದು ಆಳಿಸುತ್ತಿದ್ದಾಗ ಆ ಮಾತುಗಳನ್ನು ಕೇಳಿ ನೊಂದು ಬೆಂದು ಕುಗ್ಗಿ ಹೋಗಿದ್ದಾಗ ಅಮ್ಮ, ನಿನ್ನ ಒಂದೇ ಒಂದು ಮಾತಿನಿಂದ ಅವೆಲ್ಲವನ್ನು ಪರಿಹರಿಸಬೇಕಾಗಿದ್ದ ನೀನು ಏಕೆ ಸುಮ್ಮನಾದ ತಾಯಿ? ಏಕಮ್ಮ ಏಕಮ್ಮ, ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ? ಹೋಗಲಿ ಬಿಡು ತಾಯಿ, ನೀನು ಎಷ್ಟೇ ಆದರೂ ದೈವಕ್ಕೆ ಸಮಾನ. ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗುವ. ಅಮ್ಮ, ಇಷ್ಟು ದಿವಸದ ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿಯದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಮ್ಮ, ಯಾವ ಜನ್ಮದಲ್ಲಿ ತೀರಿಸಲು. ನಿನ್ನ
ಮಾತೆಲ್ಲ ಮಾತನಾಡಬಾರದು. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದಪ್ಪ. ಕುಮಾರ, ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮರಿಂದ ನಿನ್ನೆಲ್ಲಾ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು ಕಂದ, ಓಡೋಡಿ ಬಂದೆನು. ಕುಮಾರ, ನಿನ್ನೆಲ್ಲಾ ಕಷ್ಟಗಳಿಗೆ ಈ ಪಾಪಿ ಕುಂತೆ ಕಾರಣಳು. ನನ್ನನ್ನು ಕ್ಷಮಿಸು ಮಗು, ನನ್ನನ್ನು ಕ್ಷಮಿಸಪ್ಪ. 5 ಜನ ವೀರ ಪುತ್ರರನ್ನು ಪಡೆದ ವೀರ ಮಾತಿ ಪರಮ ಭಾಗ್ಯವತಿ ಜನನಿ ಕುಂತಿದೇವಿ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನೀನು ಪಾಪಿಯಲ್ಲಮ್ಮ, ಪವಿತ್ರಳು. ನಿನ್ನ ಪಾದ ಪೂಜೆಯನ್ನು ಮಾಡಿದ ಆ ಪಾಂಡವರೆಲ್ಲವನ್ನ ನಮ್ಮ ಸುಕೃತಶಾಲಿಗಳು. ನಿನ್ನ ಮಗನಾಗಿ ಜನಿಸಿ ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನನ್ನು ನದಿಗಿಡು ಮಾಡಿತು. ನನ್ನ ಕರ್ಮವೇ ನನ್ನನ್ನು ಗುರುಶಾಪದಿಂದ ಮಣಿಸಿತು. ನನ್ನ ಕರ್ಮವೇ ನನ್ನನ್ನು ಭೀಷ್ಮನ ಬುದ್ಧಿ ಮಾತನ್ನು ತಿರಸ್ಕರಿಸಿತು. ಅಮ್ಮ, ನನ್ನ ಕರ್ಮವೇ ನನ್ನನ್ನು ಈ ಜಗದಿಂದ ಕುಲಗೇಡಿ ಎಂದು ಜರಿಯಿತು. ಅಮ್ಮ, ನೀನು ವೀರಮಾತೆ, ಮಹಾಶಕ್ತಿ. ಪಂಚ ಪಾಂಡವರೆಂಬ ಮಹಾಪುತ್ಥಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರಮಾತೆ. ಅಮ್ಮ, ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವಾದಿಗಳಿಗೆ ಹಾಲುಣಿಸಿ, ತುತ್ತುಣಿಸಿ, ಪವನದ ತೊಟ್ಟಿಲಲ್ಲಿ ತೂಗಿ ಆಡಿಸಿದ ಈ ನಿನ್ನ ಕೈಗಳಿಂದ ನನ್ನನ್ನು ಒಮ್ಮೆ ಆಡಿಸಬಲ್ಲೆಯ ತಾಯಿ? ಇಲ್ಲ ತಾಯಿ, ಅಂತ ಅದೃಷ್ಟವು ಈ ಪಾಪಿಕರಣನಿಗೆ ಎಲ್ಲಿಂದ ಲಭಿಸಬೇಕು? ಬಿಡು ತಾಯಿ, ನಿನ್ನ ಮನದ ವ್ಯಥೆಯನ್ನು ಬಿಡು. ಕುಮಾರ, ಅಮ್ಮ, ಮಗು ಆದದ್ದೋಗಿ ಹೋಯಿತು. ಈಗಲಾದರೂ ನಿನ್ನ ಸಹೋದರರೊಡನೆ ಕೂಡಿ ಸುಖವಾಗಿ ಬಾಳುವೆಯಂತೆ. ಬಾ ಮಗು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳುತ್ತಾಯಿ. ಆದರೆ ನಾನು ಜೀವಿಸಿರುವವರೆವಿಗೂ ಈ ಸ್ವಾಮಿ ದ್ರೋಹವನ್ನು ನಾನು ಮಾಡಲಾರೆ ತಾಯಿ, ನಾನು ಮಾಡಲಾರೆ. ಹಾಗಲ್ಲ ಮಗು, ಹಾಗಲ್ಲ. ಹೆತ್ತ ತಾಯಿಯಾಗಿ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವಾಗ ನೀನು ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸಬಾರದು. ಪಾಂಡವರ ಮೇಲಿನ ವೈರತ್ವವನ್ನು ಕಳೆ ಸೌಭ್ರಾತ್ರ ದಾನ ಮಾಡು ಕುಮಾರ. ಅಮ್ಮ, ನೀನು ವೀರಮಾತೆ, ಹೇಳುತ್ತಾಯಿ. ಪೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆಪಾತಕಿಗಿಂತಲೂ ಕೊಳೆಯಾಗುವುದಿಲ್ಲವೇ? ನಮ್ಮ ಪೂರ್ವಜರು ನರಕಕ್ಕೆ ಬೀಳರೆ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ಶಪಿಸರೆ? ಅಮ್ಮ, ನೀನು ವೀರಮಾತೆ, ಹೇಳುತ್ತಾಯಿ. ನೀನೇ ಹಿತಬೋಧನೆ ಮಾಡು. ನಿಶ್ಚಯ ಮಗು, ನಿನ್ನ ಮಾತು ನಿಜವಪ್ಪ. ಆದರೆ ನೀನು ಪಾಂಡವರ ಬೆನ್ನಲ್ಲಿ ಬಿದ್ದ ಸಹೋದರನಲ್ಲವೇ? ಅವರ ಕ್ಷೇಮವನ್ನು ಬಯಸಬೇಕಾದದ್ದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ? ನೀವಾರು ಜನ ಸೇರಿ ಹಸ್ತಿನಾವತಿಯ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡೇ ಸಂತೋಷಿಸಬಾರದೆ ಕುಮಾರ? ಅಯ್ಯೋ ಅಮ್ಮ, ಅಂತ ಅದೃಷ್ಟವು ಈ ಪಾಪಿಕರನಿಗೆ ಎಲ್ಲಿಂದ ಲಭಿಸಬೇಕು? ಅಮ್ಮ, ನನ್ನ ಮಾತೃವಾದ ನೀನು ಮಾತೃಧರ್ಮವನ್ನು ಮರೆತು ಮಾತನಾಡುತ್ತಿರುವೆಯ. ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ದೊರಕುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ರಾಜ್ಯದ ಆಸೆಯನ್ನು ತೋರಿಸುವೆಯ ಜನನಿ? ನೀನು ಹೆಳತನದಲ್ಲಿ ಚಿವುಟಿ ಹಾಕಿದ ಬಂಧು ಪ್ರೇಮದ ಸಸಿಯು ಒಣಗಿ ಹೋಗಿದೆ, ಪುನಃ ಚಿಗುರುವುದೇ ಇಲ್ಲ. ಇದುವರೆಗೂ ನನ್ನ ಬಂಧುವರ್ಗದವರು ಯಾರೆಂಬ ಭಾವನೆಯೇ ನನಗಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆಯಮ್ಮ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಹುದು? ಬಿಡು ತಾಯಿ, ನಿನ್ನ ಮನದ ವ್ಯಥೆಯನ್ನು ಬಿಡು. ಲೋಕೈಕ ವೀರನಾದ ನೀನೇ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸುತ್ತಿರುವಾಗ
ನಾನು ಭಯಪಡದೆ ಹೇಗಪ್ಪ ಧೈರ್ಯವಾಗಿರಲಿ? ಹೇಗಪ್ಪ ಧೈರ್ಯವಾಗಿರಲಿ? ಹೋಗಲಿ ಬಿಡು, ಹೋಗಲಿ ಬಿಡು. ಅವರೊಡನೆ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ಕಣ್ಣ, ನಾಳಿನ ಯುದ್ಧದಲ್ಲಿ ನೀನು ಪರನ್ಮುಖನಾಗಿ ಬಿಡು ಕಣ್ಣ. ಇಲ್ಲ ತಾಯಿ, ಇಲ್ಲ. ಈ ಕರ್ಣನು ಅಂತ ನೀಚನಲ್ಲ ತಾಯಿ. ನನ್ನೆರಡು ಬಾಹುಗಳಲ್ಲಿ ಪೌರುಷವಿರುವವರೆಗೂ, ನನ್ನ ದೇಹದ ನರನಾಡಿಗಳಲ್ಲಿ ಕೊನೆ ಹನಿ ರಕ್ತವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೇನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿ ಬಿಟ್ಟಿದ್ದಾಗ ಈ ರವಿಕುಮಾರನ ಭಾಗ್ಯಕ್ಕೆ ಭಾಗ್ಯವಾಗಿ ರಕ್ಷಕನಾಗಿ ಆಶ್ರಯವಿತ್ತ ಮಹಾಸ್ವಾಮಿಯಲ್ಲವೇ. ಕುರುವಂಶದ ಮಾಂಡಲೀಕನನ್ನಾಗಿ ಮಾಡಿ ಈ ಭರತ ಖಂಡದಲ್ಲಿ ಈ ಕರ್ಣನಿಗೊಂದು ವಿಶಿಷ್ಟ ಸ್ಥಾನಮಾನವನ್ನು ಕಲ್ಪಿಸಿದ ನನ್ನ ಸ್ವಾಮಿಯನ್ನು ತೊರೆಯುವುದು ಧರ್ಮವೇ? ಸರ್ವದಾ ಹಾಗಲಾರದು ತಾಯಿ, ಹಾಗಲಾರದು. ಕರ್ಣ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನ ಮಾತ್ರ ಕೊಲ್ಲಬೇಡಪ್ಪ, ಅವರನ್ನು ಉಳಿಸಿಕೊಡು ಕರ್ಣ. ಹಾಗಬಹುದು, ಯಾರನ್ನು ಬೇಕಾದರೂ ಉಳಿಸುವನು. ಆದರೆ ಆ ನನ್ನ ಕಡುವೈರಿ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಅಮ್ಮ, ಆ ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷ ಪಟ್ಟರೆ ನನ್ನ ಈ ಜನ್ಮ ಸಾರ್ಥಕ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವ ಆ ಅರ್ಜುನನಿಂದ ನಾನೇ ಹತನಾದ, ನನ್ನಿಂದ ಅರ್ಜುನನೇ ಹತನಾದ. ನಿನಗೆ 5 ಜನ ಮಕ್ಕಳು ಉಳಿಯುವರಲ್ಲ ತಾಯಿ. ಅರ್ಜುನನ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕುಳಿಯಲಿ. ಹೆತ್ತ ಹುಟ್ಟೆಗೆ ಅದೇ ಸಂತೋಷ. ಕರ್ಣ, ಕುಮಾರ, ಹೆಚ್ಚಿಗೆ ಹೇಳಿ ನಿನ್ನ ಮನಸ್ಸಿಗೆ ನೋವುಂಟು ಮಾಡಲಾರೆ. ಆದರೆ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯ? ಅದೇನು ಕೇಳ್ತಾ? ಆನಂದದಿಂದ ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ಸತ್ಯವಾಗಿಯೂ ನಡೆಸಿಕೊಡುವೆನು. ಅದೇನು ಹೇಳ್ತಾಯಿ? ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ನೀನು ಪಾಂಡವರೊಡನೆ ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ. ಮಾತೃ ಹೃದಯದಲ್ಲೂ ಮಾಯಾಜಾಲ. ಆಗಬಹುದು ಜನನಿ, ಆಗಬಹುದು. ಹೇ ಕೌರವೇಶ್ವರ, ಈಗ ನೀನು ಕೆಟ್ಟೆ. ಪಂಚಭೂತಗಳಿರ, ಅಷ್ಟ ದಿಕ್ಪಾಲಕರುಗಳಿರ. ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಅಮ್ಮ, ನಿಮ್ಮೆಲ್ಲರ ಇಚ್ಛೆ ಇದ್ದಂತೆ ಆಗಲಿ. ಇಂದ್ರನು ಮೋಸದಿಂದ ಕವಚವನ್ನು ಅಪಹರಿಸಿದರು. ಶ್ರೀಕೃಷ್ಣ ಪರಮಾತ್ಮನಾದರೂ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಸಿನ ಸ್ಥೈರ್ಯವನ್ನು ಕಸಿದುಕೊಂಡ. ಈಗ ನನ್ನ ಎತ್ತಮ್ಮನಾದರೂ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬಾರದೆಂದು ವಾಗ್ದಾನವನ್ನು. ದೈವ, ಕುಲ, ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ನನ್ನ ದೇಹದಲ್ಲಿ ಪೌರುಷವಿರುವವರೆಗೂ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಬೇಕು. ದೈವೇಚ್ಛೆ. ಎತ್ತ ಕರುಳಿನ ಬಾಧೆಯನ್ನು ಬರಲೇ, ಸತ್ಯ ಸಾಕ್ಷಿ ಧರ್ಮವನ್ನು ಕೊಡುವೆನು ಭಾಷೆಯನ್ನು ಜನನಿ.
ಕೃಷ್ಣನ ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಇಚ್ಛೆ ಇದ್ದಂತಾಗಲಿ ತಾಯಿ. ಹೋಗಿ ಬಾ. ಅಮ್ಮ, ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನೆಂದು ಹೇಳು ಮಗು. ಅಮ್ಮ, ನಿಮ್ಮ ಪ್ರಥಮ ದರ್ಶನವೇನೋ ಹಿಂದಾಯಿತು. ಬಹುಶಃ ಇದೇ ಕೊನೆ ಎಂದು ತೋಚುತ್ತಿದೆ. ಕುಮಾರ, ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿ ಹೇಳಬೇಡ ತಾಯಿ, ಯಾರಲ್ಲಿ ಹೇಳಬೇಡ. ನಾನೊಂದು ವೇಳೆ ಈ ಯುದ್ಧದಲ್ಲಿ ಮೃತನಾದರೆ ನನ್ನ ಮೃತದೇಹವನ್ನು ನಿನ್ನ ತೊಡೆಯ ಮೇಲೆ ಇರಿಸಿಕೊಂಡು ಈ ಕರ್ಣನು ಸೂತನಲ್ಲ, ನನ್ನ ಮಗನೆಂದು ಕೂಗಿ ಕೂಗಿ ಹೇಳಬೇಕು ತಾಯಿ. ಅಮ್ಮ, ನನ್ನ ಉತ್ತರ ಕ್ರಿಯಾದಿಗಳನ್ನು ಸತ್ಯಸಂಧನಾದ ಧರ್ಮರಾಯನಿಂದಲೇ ಮಾಡಿಸಬೇಕೆಂದು ಬೇಡಿಕೊಳ್ಳುವೆನು ತಾಯಿ, ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲೂ ಬದುಕಿದ್ದರೂ ವ್ಯರ್ಥವಲ್ಲವೇ? ಹರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರೋ ದೇವಾ.
ಹರಿತವರ